ಎಷ್ಟೊಂದು ಸೊಬಗು ಅದ ಆ ಕಡೆಯಲ್ಲಿ ನೋಡಿ, ಎಷ್ಟೊಂದು ಎಳಲತೆಯ ಲಾವಣ್ಯದ ಹಾರಿ, ಮಾವುಗಳ ಮಂಗಳದ ಮಡುವು, ಕೋಗಿಲೆ ಕೊರಳ ಪುಣ್ಯ, ನವಿಲಿನ ನವನಾಟ್ಯ ರಂಗ, ಗಿಳಿ ಬಿಂಡುಗಳ ಸವಿಯ ಸಾಮ್ರಾಜ್ಯ. ಮೇಲೆ ನೋಡಿ ನೀಲ ಗಗನ, ಕೆಳಗೆ ಶಾಂತ ಭವನ, ಪ್ರಸನ್ನ ವಾತಾವರಣ. ಇದನ್ನ ಕಂಡಾಕ್ಷಣ ಭವನವೋ ಭವನವೋ ನಾಕದ ವೈಭವ, ಮೀರಿಸುವಂತಹ ಸೌಂದರ್ಯ, ಭೂದೇವಿಯ ಹಸಿರು ಸೀರೆ ನುಡಿಸಿದ್ದಾರೆ ಎನ್ನುವ ಹಾಗೆ ವಾಸವಾಗುತ್ತಾ ಇದೆ. ಇದನ್ನೆಲ್ಲ ಕಾಣುವಾಗ ಅತ್ಯಾನಂದ ಅತ್ಯಾನಂದ. ಅಷ್ಟೇ ಅಲ್ಲ, ಓಲಿ ನೋಡು, ಏನು ಅದೇನು ಸಂಪಿಗೆ ಮರ ಅಲ್ವೇನೆ? ಹೌದು. ಆ ಸಂಪಿಗೆ ಮರದ ಮೇಲೆ ಬರೇ ಕೂಗಷ್ಟೇ ಗಾನ ಕೇಳಿ ಬರ್ತಾ ಇದೆ. ಕೋಗಿಲೆ ಗಾನ ಸ್ವರಕ್ಕೆ ಅರ್ಥ ಉಂಟು, ಆದ್ರೆ ಕೋಗಿಲೆ ಕಾಣುವುದೇ ಇಲ್ಲ. ಉಂಟು ಉಂಟು ಉಂಟು. ಅಯ್ಯಯ್ಯೋ, ಸಣ್ಣ ಕೋಗಿಲೆ. ಹೌದು ಸ್ವಾಮಿ, ಆ ಕೋಗಿಲೆ ಹಾರ್ಥ ಉಂಟು, ಆದ್ರೆ ಕಾಣುವುದಿಲ್ಲ. ಮೂರ್ತಿ ಚಿಕ್ಕದು, ಹೌದು, ಕೀರ್ತಿ ದೊಡ್ಡದು. ಅದಕ್ಕೆ ಹೇಳಿದಲ್ಲ ಕೋಕಿಲ ಗಾನ. ಭಯಂಕರ ಸ್ವರ. ಹೌದು, ಯಾರು ಮರಳಾಗಲೇಬೇಕು. ಈ ಕಡೆಯಲ್ಲಿ ನೋಡು, ಆ ಕಡೆಯಲ್ಲಿ ಕೋಗಿಲೆ ಕೂಗ್ತಾ ಉಂಟು. ಓಲಿ ನೋಡು ನವಿಲು. ಹೌದು,
ಕೋಗಿಲೆಯ ಗಾನವನ್ನ ಕೇಳಿದಂತ ನವಿಲು ಹಾ. ತನ್ನ ಗರಿಗಳನ್ನ ಬಿಚ್ಚಿ ಕುಣಿತಾ ಉಂಟು. ತನ್ನಿಚ್ಛೆ ಬಂದಂತೆ ಕುಣಿತ ಉಂಟು ಸ್ವಾಮಿ. ಅಷ್ಟೇ ಅಲ್ಲ, ಹಾ. ತಿಳಿನೀರಿನ ಕೊಳ ಹಾ. ಕೈಗನ್ನಡಿ ಇದ್ದ ಹಾಗೆ. ಹೌದು. ಎಷ್ಟು ಚಂದ ಮುಖ ನೋಡಿ. ಅಷ್ಟೇ ಅಲ್ಲ, ಹಾ. ಹಂಸಗಳು ಆಡುವುದು. ಹೌದು, ಮುಂದೊಂದು ಹಿಂದೊಂದು. ಆಮೇಲೆ ನೀರಿನ ನನಗೆ ಅರ್ಥ ಕೆಳಭಾಗ. ಆಯ್ತಲ್ಲಿ. ಹಾ. ಅದು ಬಹುಶಃ ಒಂದು ಗಂಡು ಹಂಸ ಇನ್ನೊಂದು ಹೆಣ್ಣು ಹಂಸ ಇರಬೇಕು. ಮುಂದೆ ಹೋಗುವುದು ಹೆಣ್ಣು ಹಂಸ, ಅಲ್ಲ ಹಾ. ಮುಂದೆ ಹೋಗುವುದು ಗಂಡು ಹಂಸ, ಹಿಂದೆ ಗಂಡನ್ನ ಹಿಂಬಾಲಿಸಿ ಹೋಗುವುದೇ ಹೆಣ್ಣು ಹಂಸ. ಬಹುಶಃ ಹಾ. ನಾನು ಎಣಿಸಿಕೊಂಡಿದ್ದು ಹೀಗೆ, ಹಾ. ಹೆಣ್ಣು ಹಂಸಕ್ಕೆ ಏನೋ ಸಿಟ್ಟು ಬಂದಿರ್ಬೇಕು. ಇಲ್ಲ ಗಂಡು ಹಂಸ ಹಾ. ಹುಗುರ ಮಾತಾಡಿಸ್ತಾ ಹಿಂದಿಂದ ಹೋಗ್ತಾ ಇರ್ಬೋದು. ಇಲ್ಲ ಹಾ? ಅದು ಕೆಲವರ ಜೀವನ ಹಾಗೆ, ಇದು ಹಾಗಲ್ಲ. ಇದಲ್ಲ. ನನ್ನ ನಿಮ್ಮ ಹಾಗೆ. ಆಹಾಹಾ. ಅಲ್ಲೋಡಿ ಆದ್ಮೇಲೆ? ಮೀನ್ ನೋಡಿ. ಓ, ಹಾ. ಜಲಚರ ಪ್ರಾಣಿಗಳು ಎಷ್ಟಿದ್ದಾವೆ. ಹೌದು. ಜೀವಿಗಳು, ಮೀನು, ಕಪ್ಪೆ, ಆಮೆ, ಹಾ. ಇದೆಲ್ಲವೂ ಹಾ. ಚಲಿಸುವಂತಹ ಸ್ವರಕ್ಕೆ ಹಾ. ಸರಿಗಮ ಕೇಳಿದಂತ ಅನುಭವ. ಹೌದೌದು. ಅಷ್ಟೇ ಅಲ್ಲ. ಅದು ಆ ಕಡೆಯಲ್ಲಿ ನೋಡಿ, ಮಾಮರ ಮಾಮರದಲ್ಲಿ ಮಲ್ಲಿಗೆ ಹೂ. ಓದಿ ಯಾರು ನಟ್ಟಿದ್ದು? ಸಾಧ್ಯ ಉಂಟಾ? ಹೇಗೆ? ಬುಡ ನೋಡಿ, ಹಾ. ಮಲ್ಲಿಗೆ ಬಳ್ಳಿ ಬುಡ ಅಲ್ಲೇ ಉಂಟು. ಓ, ಅಲ್ಲಿ ನಟ್ಟಿದ್ದಾರೆ. ಹೌದು. ಗಂಡನ್ನ ಹೆಣ್ಣು ಹೇಗೆ ಆಶ್ರಯಿಸ್ತದೋ, ಹಾ. ಮಲ್ಲಿಗೆ ಬಳ್ಳಿ ಮಾಮರವನ್ನೇ ಆಶ್ರಯಿಸ್ತದೆ. ತಪ್ಪಿಕೊಂಡಿದೆ ಅಲ್ವಾ? ಹಾ. ಆ ಕಡೆಯಲ್ಲಿ ನೋಡಿ, ಹಾ. ಸಂಪಿಗೆ ಮರ. ಸಂಪಿಗೆ ಮರದಲ್ಲಿ ಸಂಪಿಗೆಯ ಹೂ ಪರಿಮಳಯುಕ್ತವಾಗಿ ಉಂಟು. ಬಿಲ್ವಪತ್ರ ಮರ. ಹಾ. ತಾಯಾಗಿದೆ ಅದು. ಈ ವರ್ಷ ಅದೇ ನನಗೆ ಆಶ್ಚರ್ಯ. ಅದು ಆ ಕಡೆಯಲ್ಲಿ ಗಡಿ 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 ಗಡ 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 ವಿಯ ಗಡಿಯ ಗಡಿ ಗಡಿ ಮರೆ 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 ಬುಡ ಗಡಿ 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 ಗಡ ಗುತ ವಿಯ ವಿಯ ಗಡಿಯ ಗಡಿ ಗಡಿ ಮರೆ 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 ಬುಡ ಬಡವಿ ಪದ 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 ಭವನಿ ವಿಯ ಗಡಿ ನಿಲ್ಲು. ನನಗಿದೆ ನಾನು ಹೇಳುವುದು. ಹಾ. ನಿಮ್ಗೆ ಎಲ್ಲಿ ಹೋದ್ರೂ ಸಮಸ್ಯೆ ಮುಗಿಯುವುದೇ ಇಲ್ಲ. ಅದಲ್ಲ, ಕರ್ಕೊಂಡು ಹೋಗ್ತೇನೆ, ಸಂತೋಷ ಪಡ್ತೇನೆ ಅಂತ ಹೇಳಿದ್ದು. ಹಾ. ಒಳ್ಳೆ ಆಟ ಮಾಡುವ ಸಂದರ್ಭದಲ್ಲಿ ಒಳ್ಳೆ ಸಂತೋಷಕ್ಕೆ ಬಗ್ಗೆ ಬಂದಿದ್ದೀಗ. ಹಾ. ನಾವಿಬ್ರು ಸಂತೋಷದಿಂದ ವನದ ಸೊಬಗನ್ನೆಲ್ಲ ಸವಿತಾ ಇದ್ದೇವೆ. ಹಾ. ಯಾರೋ ಏನು ಗೊತ್ತಿಲ್ಲ, ಓರ್ವ ಮುಸುಕುದಾರಿ ಅತ್ತಿಂದ ಇತ್ತಿಂದ ಅತ್ತ ನನ್ನ ಕಣ್ಮುಂಭಾಗದಲ್ಲಿ ಚಲಿಸಿದಂತ ಅನುಭವ ಅಸ್ಪಷ್ಟವಾಗಿ ಕಾಣುತ್ತಾ ಇದೆ. ಹಾಗಾದ್ರೆ ನಾವಿಬ್ಬರು ಸತಿಪತಿಗಳು. ಹೌದು. ಇಲ್ಲಿರುವ ವಿಚಾರ ತಿಳಿದು ಹಾ. ಯಾರೋ ಕುಕೃತ್ಯ ಎಸಗುವುದಕ್ಕಾಗಿ ಬಂದ್ರೋ ಹೇಗೆ? ಹಾಗಾದ್ರೆ ನಮ್ಮ ಮೇಲೆ ಯಾರಿಗೂ ಕಣ್ಣುಂಟು ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಭೇದಿಸಬೇಕು. ಯಾವ ಕಡೆಯಲ್ಲಿ ಹೋದ? ಆ ಕಡೆಗೆ ಬಾ. ಗಡಿ 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 ಗಡ ಗುತ ವಿಯ ವಿಯ ಗಡಿಯ ಗಡಿ ಗಡಿ ಮರೆ 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 ಬುಡ ಅಪ್ಪ ನಿನ್ನ ಸೊಕ್ಕ ಗಂಡು ಎನ್ನುವ ಹಾಗೆ ಭಾವಿಸಿಕೊಂಡೆ. ಅದಲ್ಲ, ನೀನೊಬ್ಬಳು ಹೆಣ್ಣು ಮುಸುಗುದಾರಿಯಾಗಿ ನಾವಿಬ್ಬರು ಜೊತೆಯಾಗಿರುವುದನ್ನು ತಿಳಿದು ನಮ್ಮ ಸಮ್ಮುಖದಲ್ಲಿ ಚಲಿಸ್ತಾ ಇದೆಯಲ್ಲ. ಯಾರು ನೀನು? ಏನು ನಿನ್ನ ಉದ್ದೇಶ? ಯಾಕೆ ಹೀಗೆ ಮಾಡ್ತಾ ಇದ್ಯಾ? ಹೇಳ್ದಾಗ ಹೇಳುವುದಿಲ್ಲ. ಅಪ್ಪ, ಹೇಳುವುದಿಲ್ಲ. ಗೊತ್ತಾಯ್ತು. ಹಾ. ಮುಸುಕುದಾರಿಯಾಗಿ ನಮ್ಮನ್ನು ಮೋಸ ಮಾಡುವುದಕ್ಕೆ ಬಂದಿದ್ದೆ ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಮಾನಗಿಟ್ಟವಳೆ, ಮರ್ಯಾದೆ ಸತ್ತವಳೆ, ಹೆಣ್ಣಾಗಿ ನೀನು ಹೀಗೆ ಮಾಡ್ತೀಯಂತಾದ್ರೆ ಹೆಣ್ಣು ಕುಲಕ್ಕೆ ನೀನು ಮಾಡುವ ಅಪಚಾರ ಅಂತಾಯಿತು. ಹೇಳು, ಯಾರು ಅಂತ ಹೇಳು. ಹೇಳುವುದಿಲ್ಲೋ? ನಾನು ಕಾಣುತ್ತಿರುವುದು ಕನಸು ನನಸು ಒಂದು ಅರ್ಥ ಆಗುವುದಿಲ್ಲ ನನಗೆ. ಇಲ್ಲದಿದ್ರೆ ವನವಿಹಾರವನ್ನು ಮಾಡುವ ತನ್ಮೂಲಕವಾಗಿ ಸಂತೋಷಗೊಳ್ಳಬೇಕು ಅಂತ ನಾವು ಈ ಕಡೆಗೆ ಬಂದ್ರೆ, ನಿರ್ಮಲಾ ಅಕ್ಕ, ನೀನು ಏನೇ ಇದು ಆಶ್ಚರ್ಯ! ಒಂದೇ ಕರುಳ ಬಳ್ಳಿಗಳಲ್ಲಿ ತುಂಡಾಗಿ ಪ್ರಪಂಚದ ಬೆಳಕನ್ನ ಕಂಡವರು ನಾವು. ಆದ್ರೆ ನಮ್ಮ ತಾಯಿ ತಂದೆಯರು ನಮ್ಮ ಜೀವನ ಎನ್ನುವುದು ಪಾವನವಾಗಿರಬೇಕೆನ್ನುವ ಕಾರಣಕ್ಕಾಗಿ ಉತ್ತಮ ಮಹಾರಾಜರುಗಳಿಗೆ ಕೊಟ್ಟು ನಮ್ಮನ್ನು ಮದುವೆ ಮಾಡಿಸಿದವರು. ನೀನು ಸಂತೋಷದಿಂದ ಇದ್ದೀಯ ಎನ್ನುವುದು ನನಗೆ ತಿಳಿದಿತ್ತು. ತನ್ಮೂಲಕ ನೀನೊಬ್ಬ ಸುಪುತ್ರನಿಗೆ ತಾಯಾಗಿದ್ದೆ ಎನ್ನುವುದು ನಾನು ತಿಳಿದವಳು. ಹಾಗಿರುವಾಗ ನಾಡಿನ ಒಂದೆಡೆಯಲ್ಲಿ ಸಂತೋಷ ಆಗಿರಬೇಕಾದ ನೀನು ಏನಿದು? ಕಾಡಿನ ಸುರಂಗ ಮಾರ್ಗದಲ್ಲಿ ಓಡಿ ಬರ್ತಿದ್ದೀಯ, ದಿಕ್ಕು ದೆಸೆ ಇಲ್ಲದಿದ್ದವರಂತೆ ಓಡ್ತಾ ಇದ್ದೀಯ.
ಕೆದರಿದ ಕೇಶರಾಶಿ, ಹಣೆಯಲ್ಲಿ ತಿಲಕ ಕಾಣುವುದಿಲ್ಲ, ಎಲ್ಲವುದನ್ನು ಕಳೆದುಕೊಂಡವಳು ಹಾಗೆ ಬೀದಿ ಬಿಕಾರಿ ಅಂತ ಹೋಗ್ತಿದ್ಯಲ್ಲ. ಏನಾಯ್ತು ನಿನಗೆ?